ದ್ವಿತೀಯ ಪಿ ಯು ಸಿಯ ಎರಡನೆಯ ಅಧ್ಯಾಯ, ಅದರಲ್ಲಿ ಚುನಾವಣಾ ಸುಧಾರಣೆಗಳು. ಈ ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಭಾರತದ ಶಾಸಕಾಂಗ ದಿನದಿಂದ ದಿನಕ್ಕೆ, ಭಾರತದ ಶಾಸಕಾಂಗ ಮತ್ತು ಭಾರತದ ಚುನಾವಣಾ ಆಯೋಗ ದಿನದಿಂದ ದಿನಕ್ಕೆ ಭಾರತದಲ್ಲಿ ನ್ಯಾಯಸಮ್ಮತ, ನಿಷ್ಪಕ್ಷಪಾತ, ನಿರ್ಭೀತ ಚುನಾವಣೆಗಳನ್ನು ನಡೆಸಲಿಕ್ಕೆ ಮತ್ತು ಚುನಾವಣೆಗಳನ್ನು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಪಾರದರ್ಶಕವಾಗಿ ನಡೆಸಲಿಕ್ಕೆ ಸಹಾಯಕವಾಗುವಂತೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಸುಧಾರಣೆಗಳನ್ನು ಮಾಡ್ತಾ ಬಂದಿದೆ. ಆ ಸುಧಾರಣೆಗಳಲ್ಲಿ ಈಗಾಗಲೇ ಮತದಾರರ ಗುರುತಿನ ಚೀಟಿ ವಿತರಣೆ, ವಿದ್ಯುನ್ಮಾನ ಮತಯಂತ್ರದ ಬಳಕೆ, ಇವುಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈಗ ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯವಾದಂಥ ಕೆಲವೊಂದಿಷ್ಟು ಘೋಷಣೆಗಳು. ಯಾಕೆ ಅಂತಂದರೆ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೆಚ್ಚು ಹೆಚ್ಚು ಗಟ್ಟಿಗೊಳಿಸಲಿಕ್ಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು 100% ಅಳವಡಿಕೆಯನ್ನು ಮಾಡಲಿಕ್ಕೆ ಚುನಾವಣಾ ಆಯೋಗ ಇಂಥ ಅನೇಕ ಕ್ರಮಗಳನ್ನು, ನಿಯಮಗಳನ್ನು ರೂಪಿಸಿ ಅವುಗಳನ್ನು ಕಡ್ಡಾಯವಾಗಿ ಜಾರಿಗೆ ತರ್ತಾ ಇದೆ. ಅಂಥ ಸುಧಾರಣೆಗಳಲ್ಲಿ ಅಪರಾಧ ವಿವರಗಳ ಕಡ್ಡಾಯ ಘೋಷಣೆ. ಈಗ ಏನಾಗ್ತಾ ಇದೆ ಅಂತಂದರೆ, ಅಪರಾಧ ಹಿನ್ನೆಲೆಯುಳ್ಳಂಥ ಅನೇಕ ಜನ ಸಂಸದರು ಸಂಸತ್ತಿನ ಸದಸ್ಯರಾಗ್ತಾ ಇದ್ದಾರೆ. ಒಂದಿಡೀ ರಾಜಕೀಯ ರಂಗ ಮಲಿನ ಆಗಿಬಿಡುತ್ತೆ, ಕಲುಷಿತ ಆಗಿದೆ. ಶಾಸನಸಭೆಗಳಲ್ಲಿ ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ, ಕ್ರಿಮಿನಲ್ ಅಪರಾಧಗಳ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಸದಸ್ಯರು ಏನಾಗಿದ್ದಾರೆ, ಶಾಸನ ರಚನೆಯ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂಥ ದೌರ್ಭಾಗ್ಯದ ಪರಿಸ್ಥಿತಿಯನ್ನು ನಮ್ಮ ಭಾರತದಲ್ಲಿ ನೋಡ್ತಾ ಇದ್ದೇವೆ. ಈ ಕಾರಣಕ್ಕಾಗಿ ಇಂಥ ಪ್ರತಿನಿಧಿಗಳು ಶಾಸಕಾಂಗವನ್ನು ಪ್ರವೇಶಿಸುವುದನ್ನು ತಡೆಗಟ್ಟಲಿಕ್ಕೆ ಭಾರತದ ಚುನಾವಣಾ ಆಯೋಗ ಏನು ಮಾಡ್ತು, ಒಂದು ಸುಧಾರಣೆಯನ್ನು ತಂತು. ನಾಮಪತ್ರವನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಅಭ್ಯರ್ಥಿಯು ತಾನು ಯಾವುದೇ ಕ್ರಿಮಿನಲ್ ಅಪರಾಧಗಳ ಹಿನ್ನೆಲೆಯನ್ನು ಹೊಂದಿಲ್ಲವೆಂಬ ಅಫಿಡೇವಿಟನ್ನು ಸಲ್ಲಿಸಬೇಕು. ಅಫಿಡೇವಿಟನ್ನು ಸಲ್ಲಿಸಿ ತಾನು ಯಾವುದೇ ರೀತಿಯ ಅಂಥ ಚಟುವಟಿಕೆಗಳಲ್ಲಿ ಭಾಗಿಯಾದದ್ದು ಸಾಬೀತಾದರೆ ನಾನು ನನ್ನ ಸದಸ್ಯತ್ವವನ್ನು ಕಳೆದುಕೊಳ್ಳಲು ಅರ್ಹನಾಗಿರ್ತೇನೆ ಅನ್ನುವ ಒಂದು ಅಫಿಡವಿಟನ್ನು ಆತ ಚುನಾವಣಾ ಆಯೋಗಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಕೊಡಬೇಕು. ಅಂಥ ಒಂದು ಸುಧಾರಣೆಯನ್ನು ಮಾಡಿತು. ಈ ಕ್ರಿಮಿನಲ್ ಮೊಕದ್ದಮೆಗಳ ವಿವರಣೆಗಳನ್ನು ಆತ ಒಂದು ವೇಳೆ ಅಂಥ ಯಾವುದಾದ್ರೂ ಮೊಕದ್ದಮೆಗಳು ಇದ್ದರೆ ಅದರ ವಿವರಣೆಗಳನ್ನು ಆ ಚುನಾವಣಾ ಆಯೋಗಕ್ಕೆ ಆತ ಸಲ್ಲಿಸಬೇಕು. ಇಂಥ ವಿವರಗಳನ್ನು ನೀಡದ ಯಾರಾದರೂ ಒಬ್ಬ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಯಾವುದೇ ವಿವರಗಳನ್ನು ಆತ ನೀಡಿಲ್ಲ ಅಂದರೆ ಅಂತಹ ಅಭ್ಯರ್ಥಿಯ ನಾಮಪತ್ರವನ್ನು ತಿರಸ್ಕರಿಸುವ ಅಧಿಕಾರ ಚುನಾವಣಾ ಅಧಿಕಾರಿಗಳಿಗೆ ಇರ್ತದೆ. ಇನ್ನು ರಾಜಕೀಯದಲ್ಲಿ ಅಪರಾಧೀಕರಣವನ್ನು ತಡೆಗಟ್ಟಲಿಕ್ಕೋಸ್ಕರ ಭಾರತದ ಸರ್ವೋಚ್ಚ ನ್ಯಾಯಾಲಯ 2003ನೇ ಇಸ್ವಿನಲ್ಲಿ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ನೀಡಿತು. ಚುನಾವಣೆಗೆ ಸ್ಪರ್ಧಿಸ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳು ತಮ್ಮ ನಾಮಪತ್ರದ ಜೊತೆಗೆ ಅಫಿಡವಿಟನ್ನು ಸಲ್ಲಿಸಿ ಅದರಲ್ಲಿ ಅಂಥ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೊಂದಿಲ್ಲದಿರುವುದು ಅಥವಾ ಹೊಂದಿದ್ದರೂ ಕೂಡ ಆ ಮೊಕದ್ದಮೆಗಳು ಯಾವಾಗಿದ್ವು, ಅಂಥ ಯಾವುದಾದರೂ ಮೊಕದ್ದಮೆಗಳು ವಿಚಾರಣೆಯ ಅಧೀನದಲ್ಲಿ ಇದ್ದರೆ, ವಿಚಾರಣೆಗಳು ನಡೀತಾ ಇದ್ದರೆ ಅವುಗಳ ವಿವರಣೆಯನ್ನು ಆತನು ಆಯೋಗಕ್ಕೆ ನೀಡಬೇಕು. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಏನು ಮಾಡ್ತು, ಅಪರಾಧ ಹಿನ್ನೆಲೆ ಇರುವ ಕ್ರಿಮಿನಲ್ಗಳನ್ನು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಯಮಗಳನ್ನು ರೂಪಿಸ್ತು. ಅಂಥ ಏನಾದರೂ ಅಪರಾಧಗಳ ಒಂದು ಹಿನ್ನೆಲೆಯನ್ನು ಆತ ಹೊಂದಿದರೆ ಆತನು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಆತನನ್ನು ತಡೆಗಟ್ಟತಕ್ಕಂಥ ಒಂದು ಕಾನೂನುಗಳನ್ನು ಚುನಾವಣಾ ಆಯೋಗ ರೂಪಿಸಿತು. ಈ ಯಾವುದಾದ್ರೂ ರೀತಿಯ ಕ್ರಿಮಿನಲ್ ಅಪರಾಧಗಳ ಹಿನ್ನೆಲೆಯಲ್ಲಿ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರುವುದು
ಪ್ರಜಾಪ್ರತಿನಿಧಿ ಕಾಯ್ದೆ 1951 ಅನ್ವಯ ಭಾಗ 8 ಅನ್ವಯ 6 ವರ್ಷಗಳ ಕಾಲ ಆತ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಇಲ್ಲ. ಹೀಗೆ ಸಲ್ಲಿಸಿರುವ ನಾಮಪತ್ರಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸಲು ಅವಕಾಶ ಇದೆ. ಸಾರ್ವಜನಿಕರಿಗೆ ಇಂಥ ಅಭ್ಯರ್ಥಿಯು ಇಂತಿಂಥ ಒಂದು ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಾರೆ ಅನ್ನೋದನ್ನು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಅವಕಾಶಗಳು ಇದ್ದಾವೆ. ಇನ್ನು ಇಂತಹ ಮಾಹಿತಿಗಳನ್ನು ಮತ್ತು ವಿವರಗಳನ್ನು ಆಧರಿಸಿ ಪ್ರಜೆಗಳು ಉತ್ತಮ ಮತ್ತು ಸಚ್ಚಾರಿತ್ರ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿಕ್ಕೆ ಮತ್ತೊಂದು ಅವಕಾಶವನ್ನು ಕೂಡ ಪ್ರಜೆಗಳಿಗೆ ಕೊಡಲಾಗ್ತದೆ. ಇನ್ನು ಎರಡನೇದು ಶೈಕ್ಷಣಿಕ ವಿವರಗಳ ಹಿನ್ನೆಲೆ. ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಒಂದಿಡೀ ದೇಶದ ಮುಂದಿನ ಆಡಳಿತ ವ್ಯವಸ್ಥೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥವರಾಗಿರೋದ್ರಿಂದ ಅವರು ಸ್ವಲ್ಪ ಒಂದಿಷ್ಟು ಶಿಕ್ಷಿತರಾಗಿರಬೇಕು, ಸುಶಿಕ್ಷಿತರಾಗಿ ಆಡಳಿತ ಮತ್ತು ಕಾನೂನಿನ ಪರಿಜ್ಞಾನವನ್ನು ಹೊಂದಿರಬೇಕು ಅನ್ನುವುದು ನಮ್ಮ ಆಯೋಗದ ಉದ್ದೇಶ. ನಮ್ಮ ಸಂವಿಧಾನ ಈ ಹಿಂದೆ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೇವಲ ಸಾಮಾನ್ಯ ಅರ್ಹತೆಗಳನ್ನು ಮಾತ್ರ ನಿಗದಿಪಡಿಸಿತು. 30 ವರ್ಷಗಳ ವಯಸ್ಸಾಗಿರಬೇಕು, ಹುಚ್ಚ ಅಥವಾ ದಿವಾಳಿ ಆಗಿರಬಾರದು, ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳಿಗೆ ಒಳಗಾಗಿರಬಾರದು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಇಂಥ ಸಾಮಾನ್ಯವಾಗಿರ್ತಕ್ಕಂಥ ಕೆಲವೊಂದಿಷ್ಟು ನಿಯಮಾವಳಿಗಳನ್ನು, ಅರ್ಹತೆಗಳನ್ನು ನಿಗದಿ ಮಾಡಿತು. ಆದರೆ ಆತನು ಅಕ್ಷರಸ್ಥನೇ ಅನಕ್ಷರಸ್ಥನೇ, ಆಡಳಿತ ವ್ಯವಸ್ಥೆನ ನಡೆಸ್ತಕ್ಕಂಥ ವ್ಯಕ್ತಿಯು ಜ್ಞಾನಿಯಾಗಿರಬೇಕು, ಆತನಲ್ಲಿ ಸಾಕಷ್ಟು ಶೈಕ್ಷಣಿಕ ಅರ್ಹತೆ ಇರಬೇಕು, ಅರ್ಹತೆ ಇದ್ದಾಗ ಕಾನೂನನ್ನು ರೂಪಿಸ್ತಕ್ಕಂಥ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸರಿಯಾದಂಥ ಕಾನೂನುಗಳನ್ನು ಮತ್ತು ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಏನು ಮಾಡ್ತು, ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳು ಕೆಲವು ನಿರ್ದಿಷ್ಟ ಶೈಕ್ಷಣಿಕ ಅರ್ಹತೆಗಳನ್ನು ನಿಗದಿಪಡಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಶಾಸನವನ್ನು ರಚಿಸಲು ಸಂಸತ್ತಿಗೆ ಶಿಫಾರಸು ಮಾಡಿತ್ತು. ಆದರೆ ಸಂಸತ್ತು ಆ ಥರದ ಯಾವುದೇ ಕಾನೂನುಗಳನ್ನು ಇದುವರೆಗೂ ಅಂಗೀಕಾರ ಮಾಡಿಲ್ಲ, ಅವುಗಳಂಥ ಕಾನೂನುಗಳನ್ನು ರಚನೆ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಬಯಸ್ತಕ್ಕಂಥ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸ್ತಾ ಇರಬೇಕಾದ್ರೆ ತಾವು ಯಾವ ಶೈಕ್ಷಣಿಕ ಅರ್ಹತೆಯ ವಿವರವನ್ನು ಹೊಂದಿದ್ದಾರೋ ಆ ಎಲ್ಲ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ನಾಮಪತ್ರದೊಂದಿಗೆ ಸಲ್ಲಿಸಬೇಕು. ಇದರಿಂದ ಏನಾಗ್ತದೆ, ಅಂಥ ಸುಶಿಕ್ಷಿತನಾಗಿರ್ತಕ್ಕಂಥವನು ಚುನಾವಣಾ ಕಣದಲ್ಲಿ ಇದ್ದಾನೆ ಅನ್ನುವುದನ್ನು ಮತದಾರರು ಗಮನಿಸಿ ಅಂಥ ಒಬ್ಬ ಜ್ಞಾನಿಯೊಬ್ಬನು ಆಡಳಿತಕ್ಕೆ ಬರಲಿ, ಆ ಜ್ಞಾನಿಯಾಗಿರ್ತಕ್ಕಂಥವನೊಬ್ಬನು ಶಾಸಕಾಂಗದ ಸದಸ್ಯ ಆಗಲಿ ಅನ್ನುವ ಒಂದು ದೃಷ್ಟಿಕೋನದಲ್ಲಿ ಅಂಥ ಒಬ್ಬ ಜ್ಞಾನಿಯನ್ನು, ಸುಶಿಕ್ಷಿತನನ್ನು ಮತದಾರರು ಆಯ್ಕೆ ಮಾಡಿಕೊಳ್ಳಿ ಅನ್ನುವ ಉದ್ದೇಶದಿಂದ ಇಂಥದ್ದೊಂದು ಸುಧಾರಣೆಯನ್ನು ಕೂಡ ಮಾಡಲಾಯಿತು. ಶೈಕ್ಷಣಿಕ ವಿವರಗಳ ಹಿನ್ನೆಲೆಯನ್ನು ನಾಮಪತ್ರದೊಂದಿಗೆ ಸಲ್ಲಿಸುವುದು. ಇನ್ನು ಆಸ್ತಿ ವಿವರಗಳ ಹಿನ್ನೆಲೆ. ಈ ಆಸ್ತಿ ವಿವರಗಳ ಹಿನ್ನೆಲೆ, ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಒಬ್ಬ ಅಭ್ಯರ್ಥಿ ತಾನು ನಾಮಪತ್ರವನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾನು ಎಷ್ಟು ಆಸ್ತಿಯನ್ನು ಹೊಂದಿದ್ದಾನೆ ಮತ್ತು ಎಷ್ಟು ಹಣವನ್ನು ಹೊಂದಿದ್ದಾನೆ, ಅವನು ಇಲ್ಲಿ ಇತ್ತೀಚಿನ ಚುನಾವಣೆಗಳಲ್ಲಿ ಏನಾಗಿದೆ ಅಂತಂದರೆ ಆತನಿಗೆ ಯಾವುದೇ ಅನುಭವ ಇರದೇ ಇದ್ದರೂ, ಆತನಿಗೆ ಯಾವುದೇ ಜ್ಞಾನ ಇರದೇ ಇದ್ದರೂ, ಯಾವುದೇ ಶೈಕ್ಷಣಿಕವಾದಂಥ ಅರ್ಹತೆ ಆತನಿಗೆ ಇಲ್ಲದೇ ಇದ್ದರೂ ಆತನಲ್ಲಿ ಹಣ ಇದ್ದರೆ ಸಾಕು ಶಾಸನಸಭೆಗೆ ಆಯ್ಕೆಯಾಗಿ ಬರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಹಣದ ಹೊಳೆಯನ್ನೇ ಹರಿಸಿ ಅವರೇನು ಮಾಡ್ತಾರೆ, ಶಾಸಕಾಂಗದ ಸದಸ್ಯರಾಗಿ ಆಯ್ಕೆಯಾಗಿ ಬರ್ತಾರೆ. ಇಂಥದ್ದನ್ನು ತಡೆಗಟ್ಟಲಿಕ್ಕೋಸ್ಕರ ಏನು ಮಾಡಲಾಗಿದೆ, ಚುನಾವಣಾ ವೆಚ್ಚದ ಮೇಲೆ ಮಿತಿಯನ್ನು ಹೇರ್ತಕ್ಕಂಥ ಚುನಾವಣಾ ಆಯೋಗದ ಒಂದು ಸುಧಾರಣೆಯು ಕೂಡ ಜಾರಿಗೆ ಬಂತು. ಬಯಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಆಸ್ತಿ ವಿವರವನ್ನು ಬಹಿರಂಗಪಡಿಸಲು ನಿರ್ದೇಶಿಸಿದೆ. ಚುನಾವಣಾ ಆಯೋಗ ಏನು ಮಾಡಿದೆ, ನಾಮಪತ್ರವನ್ನು ಸಲ್ಲಿಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ತಾವು ಎಷ್ಟು ಆಸ್ತಿಯನ್ನು, ಹಣವನ್ನು, ಎಷ್ಟು ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಹೊಂದಿದ್ದೇವೆ ಎನ್ನುವ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ನ ಮುಖಾಂತರವೇ ಏನು ಮಾಡಬೇಕಾಗಿದೆ, ಸಲ್ಲಿಸಬೇಕಾಗಿದೆ.
ಇದರಿಂದ ಏನಾಗ್ತದೆ, ಸಾರ್ವಜನಿಕರು ಆತನು ಎಷ್ಟು ಆಸ್ತಿಯನ್ನು ಹೊಂದಿದ್ದಾನೆ, ಆತನು ಎಷ್ಟು ಶ್ರೀಮಂತನಾಗಿದ್ದಾನೆ, ಆ ಸಾರ್ವಜನಿಕರು ಏನು ಮಾಡ್ತಾರೆ, ಆತನ ಪ್ರಾಮಾಣಿಕತೆಯ ಬಗ್ಗೆ ಆ ಜನರಿಗೆ ಮನವರಿಕೆ ಆಗ್ತದೆ. ಆತನು ಅಪ್ರಾಮಾಣಿಕನಾಗಿದ್ದರೆ ಇಷ್ಟೊತ್ತಿಗೆ ತುಂಬ ಹಣವನ್ನು ಮಾಡ್ತಾ ಇದ್ದ, ತುಂಬ ಆಸ್ತಿಯನ್ನು ಮಾಡ್ತಾ ಇದ್ದ, ಆದರೆ ಆಸ್ತಿಯನ್ನು ಆತ ಜಾಸ್ತಿ ಹೊಂದಿಲ್ಲ ಅಂದ ಕಾರಣಕ್ಕೆ ಆತನ ಪ್ರಾಮಾಣಿಕತೆಯನ್ನು ಅಳೆಯುವ ಒಂದು ಅಳತೆಗೋಲನ್ನಾಗಿ ಈ ಚುನಾವಣಾ ಆಯೋಗ ಇಂಥದ್ದೊಂದು ಆಸ್ತಿ ವಿವರಗಳ ಹಿನ್ನೆಲೆಯನ್ನು ತಾನು ಘೋಷಣೆ ಮಾಡಿಕೊಳ್ಳಬೇಕೆಂದು ನಿರ್ದೇಶನವನ್ನು ನೀಡಿತು. ಅದರ ಪ್ರಕಾರ ಈಗ ಮತ ಹಾಕ್ತಕ್ಕಂಥವರು ಆತನ ಆಸ್ತಿಯ ವಿವರಗಳನ್ನು ಕೂಡ ನೋಡಿ ಆತನ ಪ್ರಾಮಾಣಿಕತೆಯನ್ನು ಅಳತೆ ಮಾಡಿ ಅಂಥವರಿಗೆ ಮತವನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು. ಒಟ್ಟಾರೆಯಾಗಿ ಹೆಚ್ಚು ನಿಷ್ಪಕ್ಷಪಾತ, ಪಾರದರ್ಶಕ, ನ್ಯಾಯಸಮ್ಮತ, ನಿರ್ಭೀತ ಚುನಾವಣೆಯನ್ನು ನಡೆಸಲಿಕ್ಕೆ ಏನೇನೆಲ್ಲ ಮಾಡಬೇಕಾಗುತ್ತೋ ಅಂಥ ಎಲ್ಲ ಮಾರ್ಗಗಳನ್ನು ನಮ್ಮ ಭಾರತದ ಚುನಾವಣಾ ಆಯೋಗ ಹುಡುಕ್ತಾ ಇದೆ, ಅವುಗಳನ್ನು ಜಾರಿಗೆ ಕಾಲದಿಂದ ಕಾಲಕ್ಕೆ ತರ್ತಾ ಇದೆ. ಇನ್ನು ಮತ್ತೊಂದು ಸುಧಾರಣೆಯನ್ನು ಮಾಡಲಾಗಿದೆ. ಭಾರತದಲ್ಲಿ ಚುನಾವಣೆಗಳು ಹಣ ಮತ್ತು ಆಸ್ತಿ ಆಮಿಷಗಳ ಮೇಲೆ ನಿರ್ಧರಿತ ಆಗ್ತವೆ. ಹಣದ ಪ್ರಭಾವ ಇರುವ ಯಾರೇ ಆಗಲಿ ಚುನಾವಣೆಯಲ್ಲಿ ಹೆಚ್ಚು ಹಣದ ಹೊಳೆಯನ್ನು ಹರಿಸಿ, ಆಮಿಷಗಳನ್ನು ಒಡ್ಡಿ, ಹೆಚ್ಚು ಹಣವನ್ನು ಚೆಲ್ಲಿ, ಮದ್ಯವನ್ನು ಹಂಚಿ, ವಸ್ತುಗಳ ರೂಪದಲ್ಲಿ ಉಡುಗೊರೆಗಳನ್ನು ನೀಡಿ ಚುನಾವಣೆಗಳಲ್ಲಿ ಗೆದ್ದು ಬರ್ತಾ ಇದ್ದಾರೆ. ಇದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಏನು ಮಾಡಲಾಯಿತು, ಮೊದಲು ರಾಜಕೀಯ ಪಕ್ಷಗಳು ಸಹಜವಾಗಿಯೇ ಖಾಸಗಿ ಕಂಪನಿಗಳ ಮೇಲೆ ಅವಲಂಬಿತ ಆಗಿತ್ತು. ಚುನಾವಣಾ ವೆಚ್ಚವನ್ನು ಕ್ಯಾಂಡಿಡೇಟ್ಗಳೇ ಭರಿಸ್ತಾ ಇದ್ರು, ಅಭ್ಯರ್ಥಿಗಳೇ ಭರಿಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಆ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ರು ಅಂದರೆ ಖಾಸಗಿ ಕಂಪನಿಗಳ ಮೇಲೆ ಅವಲಂಬಿತರಾಗಿರ್ತಾ ಇದ್ರು. ಆ ಖಾಸಗಿ ಕಂಪನಿಗಳು ಏನು ಮಾಡ್ತಾ ಇದ್ವು ಅಂದರೆ ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ಎಲೆಕ್ಷನ್ ಫಂಡನ್ನು ಕೊಡ್ತಾ ಇದ್ರು, ಹಣವನ್ನು ಕೊಡ್ತಾ ಇದ್ವು. ಆ ಹಣದ ಬಲದ ಮೇಲೆ ಈ ಚುನಾವಣೆಗಳನ್ನು ರಾಜಕೀಯ ಪಕ್ಷಗಳು ಗೆದ್ದು ಬರ್ತಾ ಇದ್ವು. ಚುನಾವಣೆಯನ್ನು ಮುಗಿಸಿ ಆದಮೇಲೆ ಸರ್ಕಾರವನ್ನು ರಚಿಸಿದ ಮೇಲೆ ಆ ಖಾಸಗಿ ಕಂಪನಿಗಳು ಏನು ಮಾಡ್ತಾ ಇದ್ವು, ತಾವು ನೀಡಿದ ಹಣಕ್ಕೆ ಪ್ರತಿಯಾಗಿ, ತಾವು ಚುನಾವಣಾ ಸಂದರ್ಭದಲ್ಲಿ ನೀಡಿದಂಥ ಆ ದೇಣಿಗೆ ಏನಿತ್ತಲ್ಲ ಚುನಾವಣಾ ನಿಧಿ, ಆ ದೇಣಿಗೆಗೆ ಪ್ರತಿಯಾಗಿ ತಮಗೆ ಅನುಕೂಲಕರವಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಳ್ತಾ ಇತ್ತು. ಇದು ಏನಾಗ್ತಾ ಇತ್ತು ಅಂದರೆ ಜನಸಾಮಾನ್ಯರ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀರ್ತಾ ಇತ್ತು. ಆ ಕಾರಣಕ್ಕಾಗಿ ಇಂಥದ್ದೊಂದು ಜನಸೇವೆಯನ್ನು ಮಾಡಲಿಕ್ಕೆ, ಜನರ ಒಂದು ಸೇವೆಯನ್ನು ಮಾಡಲಿಕ್ಕೆ ಮತ್ತು ಜನರಿಗೆ ನಿರೀಕ್ಷಿತ ಪ್ರಮಾಣದ ಸವಲತ್ತುಗಳನ್ನು ಒದಗಿಸಿಕೊಡಲಿಕ್ಕಾಗಿ ಬರ್ತಕ್ಕಂಥ ಒಂದು ಸರ್ಕಾರ ಕೇವಲ ಕಂಪನಿಗಳ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಬಂದು ಒದಗುತ್ತೆ. ಈ ಕಾರಣಕ್ಕಾಗಿ ಇಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರು ಎಷ್ಟೇ ಬುದ್ಧಿವಂತರಾಗಿದ್ರೂ ಕೂಡ ಅವರು ಚುನಾವಣೆಯಲ್ಲಿ ಆಯ್ಕೆಯಾಗದೆ ಹಣದ ಬಲ ಇರತಕ್ಕಂಥವರು, ಹಣದ ಶಕ್ತಿ ಇರ್ತಕ್ಕಂಥವ್ರು, ಆರ್ಥಿಕ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ಮಾತ್ರ ಏನು ಮಾಡ್ತಾಯಿದ್ರು, ಗೆದ್ದು ಬರಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಈ ಕಾರಣಕ್ಕಾಗಿ ಈ ಸಮಿತಿಗಳನ್ನು ಇದನ್ನು ತಪ್ಪಿಸಲಿಕ್ಕಾಗಿ ಚುನಾವಣೆಯ ವೆಚ್ಚವನ್ನು ಸರ್ಕಾರವೇ ಭರಿಸ್ತಕ್ಕಂಥ ಒಂದು ಸುಧಾರಣೆಯನ್ನು ತರಲಿಕ್ಕೋಸ್ಕರ ಸಮಿತಿಗಳನ್ನು ರಚನೆ ಮಾಡಿತು. ಆ ಸಮಿತಿಗಳು ಏನಾಗಿದ್ವು ಅಂತಂದರೆ ತಾರ್ಕುಂಡೆ ಸಮಿತಿಗಳು ಮತ್ತು ವಾಂಚು ಸಮಿತಿಗಳು ಕಪ್ಪು ಹಣದ ಹಾವಳಿಯನ್ನು ತಡೆಯಲಿಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಈ ಶ್ರೀಮಂತರಿಗೆ ಅವಕಾಶವನ್ನು ನಿರಾಕರಿಸ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ವ್ಯಕ್ತಪಡಿಸಿದರು. ಇದಾದ ಮೇಲೆ ಒಂದು ಕರಪತ್ರಗಳು, ಪತ್ರಿಕೆಗಳಲ್ಲಿ ಪ್ರಕಟಣೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಕಟಣೆ ಮತ್ತು ಇವುಗಳನ್ನೆಲ್ಲವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಚುನಾವಣಾ ವೆಚ್ಚ ಏನಿರ್ತದೆ, ಆ ಪ್ರಚಾರದ ಒಂದು ವೆಚ್ಚವನ್ನು ರಾಜ್ಯವೇ ಭರಿಸುವಂತೆ ಆಗಬೇಕು ಅಂತೇಳಿ 1998ರಲ್ಲಿ ಇಂದ್ರಜಿತ್ ಗುಪ್ತಾ ಸಮಿತಿಯನ್ನು ರಚನೆ ಮಾಡಿತು. ಈ ಇಂದ್ರಜಿತ್ ಗುಪ್ತಾ ಸಮಿತಿ ಕೆಲವೊಂದು ಶಿಫಾರಸುಗಳನ್ನು ಮಾಡ್ತದೆ. ಆ ಶಿಫಾರಸುಗಳು ಏನಾಗಿದ್ದಾವೆ ಅಂದರೆ ರಾಜ್ಯವು ಚುನಾವಣಾ ವೆಚ್ಚದ ಕನಿಷ್ಠ 1% ಭರಿಸಬೇಕು. ಆ ಮೂಲಕ ರಾಜಕೀಯ ಪಕ್ಷಗಳು ಮಾಡುವ ಖರ್ಚು ಕಡಿಮೆ ಆಗ್ತದೆ. 1% ಭಾಗವನ್ನು ಚುನಾವಣಾ ವೆಚ್ಚದ
ಕನಿಷ್ಠ 1/2 ವೆಚ್ಚವನ್ನು ಸರ್ಕಾರ ಅಥವಾ ರಾಜ್ಯ ಭರಿಸಬೇಕು. ಆವಾಗ ಏನಾಗ್ತದೆ ಅಂತಂದರೆ ರಾಜಕೀಯ ಪಕ್ಷಗಳ ಮೇಲಿನ ಹಣದ ಖರ್ಚಿನ ಪ್ರಮಾಣದ ಒಂದು ಹೊರೆ ಭಾರ ಕಡಿಮೆ ಆಗ್ತದೆ. ಆವಾಗ ಏನು ಮಾಡ್ತವೆ ರಾಜಕೀಯ ಪಕ್ಷಗಳು? ಖಾಸಗಿ ಕಂಪನಿಗಳ ಕೈಗೊಂಬೆ ಆಗೋದಿಲ್ಲ ಅನ್ನುವ ಒಂದು ಶಿಫಾರಸು. ಇನ್ನು ಎರಡನೇದು, ಚುನಾವಣಾ ವೆಚ್ಚಕ್ಕೆ ತಾವು ನೀಡುವ ಹಣವು ನಗದು ರೂಪದಲ್ಲಿ ವಸ್ತು ಇರದೆ ವಸ್ತುಗಳ ರೂಪದಲ್ಲಿ ಇರಬೇಕು. ಚುನಾವಣಾ ವೆಚ್ಚಕ್ಕಾಗಿ ನೀಡ್ತಕ್ಕಂಥ ಒಂದು ವೆಚ್ಚವನ್ನು ಭರಿಸ್ತಕ್ಕಂಥದ್ದು ನಗದು ರೂಪದಲ್ಲಿ, ದುಡ್ಡಿನ ರೂಪದಲ್ಲಿ, ಹಣದ ರೂಪದಲ್ಲಿ ಇರಬಾರ್ದು, ಅದು ವಸ್ತುಗಳ ರೂಪದಲ್ಲಿ ಇರಬೇಕು. ಆವಾಗಲೂ ಕೂಡ ನಾವು ಭ್ರಷ್ಟಾಚಾರವನ್ನು ತಡೆಗಟ್ಟಬಹುದು. ಇನ್ನು ಚುನಾವಣಾ ವೆಚ್ಚವನ್ನು ಭರಿಸಲಿಕ್ಕಾಗಿ ಪ್ರತ್ಯೇಕ ಚುನಾವಣಾ ನಿಧಿಯನ್ನು ಸ್ಥಾಪಿಸಬೇಕು. ಈ ನಿಧಿಗೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ 600 ಕೋಟಿ ರೂಪಾಯಿಗಳನ್ನು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಸೇರಿ 600 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ನೀಡಬೇಕು. ಒಂದು ಚುನಾವಣಾ ನಿಧಿ ಅಂತೇಳಿ ಸ್ಥಾಪಿಸಬೇಕು. ಆ ಚುನಾವಣಾ ನಿಧಿಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ 600 ಕೋಟಿ ರೂಪಾಯಿಗಳನ್ನು ಕೊಡಬೇಕು. ಇನ್ನು ಉಳಿದಂತೆ ಎಲ್ಲ ರಾಜ್ಯಗಳು ಸೇರಿ 600 ಕೋಟಿ ರೂಪಾಯಿಗಳನ್ನು ಆ ಚುನಾವಣಾ ವೆಚ್ಚಕ್ಕೆ ಜಮಾ ಮಾಡಬೇಕು. ಅಲ್ಲಿಗೆ ಒಂದು ವರ್ಷಕ್ಕೆ 1,200 ಕೋಟಿ ರೂಪಾಯಿಗಳನ್ನು ಚುನಾವಣಾ ನಿಧಿಗಾಗಿ ಮೀಸಲು ಇಡ್ತಕ್ಕಂಥ ಒಂದು ಸುಧಾರಣೆ. ಇದಾದ ಮೇಲೆ ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಮನ್ನಣೆ ಪಡೆದಿರತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಮಾತ್ರ ಚುನಾವಣಾ ವೆಚ್ಚಕ್ಕಾಗಿ ಆರ್ಥಿಕ ಸಹಾಯವನ್ನು ಸರ್ಕಾರವು ನೀಡಬೇಕು. ಈಗ ಚುನಾವಣಾ ಆಯೋಗ ಏನು ಮಾಡ್ತದೆ? ಒಂದು ರಾಜಕೀಯ ಪಕ್ಷವನ್ನು ಅಧಿಕೃತ ರಾಜಕೀಯ ಪಕ್ಷ ಅಂತೇಳಿ ಘೋಷಣೆಯನ್ನು ಮಾಡ್ತದೆ. ಚುನಾವಣಾ ಆಯೋಗದ ಕಾರ್ಯಗಳಲ್ಲಿ ನಾವು ಅದನ್ನು ನೋಡಿದ್ವಿ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವುದು, ಚಿಹ್ನೆಯನ್ನು ನೀಡುವುದು, ಇವನ್ನೆಲ್ಲವನ್ನು ಕೂಡ ಯಾರು ಮಾಡ್ತಾರೆ? ಚುನಾವಣಾ ಆಯೋಗ ಮಾಡ್ತಾರೆ. ಆ ಚುನಾವಣಾ ಆಯೋಗ ಯಾರಿಗೆ ಅಂಥ ಮಾನ್ಯತೆಯನ್ನು ನೀಡಿರ್ತದೆಯೋ, ಯಾವ ಪಕ್ಷಕ್ಕೆ ಆ ಮಾನ್ಯತೆಯನ್ನು ನೀಡಿರ್ತದೆಯೋ ಆ ರಾಜಕೀಯ ಪಕ್ಷಕ್ಕೆ ಮಾತ್ರ ಚುನಾವಣಾ ವೆಚ್ಚವನ್ನು ಸರ್ಕಾರ ಭರಿಸಬೇಕು. ಇನ್ನು ಸರ್ಕಾರದಿಂದ ಹಣಕಾಸಿನ ಸಹಾಯವನ್ನು ಪಡೆಯಬೇಕೆಂದರೆ ರಾಜಕೀಯ ಪಕ್ಷಗಳು ತಮ್ಮ ಖರ್ಚು ಮತ್ತು ವೆಚ್ಚಗಳ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ವಾರ್ಷಿಕ ಲೆಕ್ಕವನ್ನು ನೀಡಿರಬೇಕು. ಒಂದು ರಾಜಕೀಯ ಪಕ್ಷ ಈ ಚುನಾವಣಾ ನಿಧಿಯಿಂದ ಹಣವನ್ನು ಪಡಿಬೇಕು ಅನ್ನೋದಾದರೆ ತನಗೆ ಒಂದು ವರ್ಷದಲ್ಲಿ ಬಂದಿರತಕ್ಕಂಥ ಆದಾಯ, ದೇಣಿಗೆಗಳ ಮುಖಾಂತರವೋ ಯಾವುದರ ಮುಖಾಂತರವೋ ಬಂದಿರತಕ್ಕಂಥ ಆದಾಯ ಮತ್ತು ತಾನು ಎಷ್ಟು ಖರ್ಚು ಮಾಡಿದೆ ಆ ಖರ್ಚು ಮತ್ತು ಆದಾಯಗಳ ಲೆಕ್ಕವನ್ನು ಆದಾಯ ತೆರಿಗೆ ಇಲಾಖೆಗೆ ಪ್ರತಿ ವರ್ಷ ವರದಿ ಮಾಡಿರಬೇಕು. ಅಂಥ ರಾಜಕೀಯ ಪಕ್ಷಕ್ಕೆ ಮಾತ್ರ ಈ ಚುನಾವಣಾ ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡಬಹುದು. ಇನ್ನು ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸರ್ಕಾರದ ವಶದಲ್ಲಿನ ಆಕಾಶವಾಣಿ, ದೂರದರ್ಶನ ಮಾಧ್ಯಮಗಳಲ್ಲಿ ಚುನಾವಣಾ ಪ್ರಚಾರಕ್ಕೆ ಸಮಯ ನಿಗದಿಪಡಿಸಿ ಅವಕಾಶವನ್ನು ಕಲ್ಪಿಸಬೇಕು. ಚುನಾವಣಾ ಆಯೋಗ ಏನು ಮಾನ್ಯತೆಯನ್ನು ನೀಡಿರ್ತಕ್ಕಂಥ ರಾಜಕೀಯ ಪಕ್ಷಗಳಿದ್ದಾವೆ, ಆ ರಾಜಕೀಯ ಪಕ್ಷಗಳಿಗೆ ಸರ್ಕಾರದ ಒಡೆತನದಲ್ಲಿ ಇರ್ತಕ್ಕಂಥ ರೇಡಿಯೋ ಮತ್ತು ಟೆಲಿವಿಷನ್ಗಳಲ್ಲಿ, ಟಿವಿಗಳಲ್ಲಿ ಏನು ಮಾಡಬೇಕು? ಒಂದು ಸಮಯವನ್ನು ನಿಗದಿಪಡಿಸಿ ಪ್ರಚಾರವನ್ನು ಮಾಡಲಿಕ್ಕೆ, ಮತವನ್ನು ಯಾಚಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಇನ್ನು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಮಾಡಿದ ಸಂಪೂರ್ಣ ವೆಚ್ಚದ ಲೆಕ್ಕಪತ್ರಗಳನ್ನು ಚುನಾವಣಾ ಆಯೋಗದ ಮುಂದೆ ಚುನಾವಣೆ ಮುಗಿದ 1 ತಿಂಗಳೊಳಗಾಗಿ ಆಯೋಗಕ್ಕೆ ಸಲ್ಲಿಸಬೇಕು. ಒಂದು ಚುನಾವಣೆ ಮುಗಿತದೆ, ಚುನಾವಣೆ ಮುಗಿದ ಮೇಲೆ ಪ್ರತಿಯೊಂದು ರಾಜಕೀಯ ಪಕ್ಷ ಈ ಚುನಾವಣೆಯಲ್ಲಿ ನಾವು ಎಷ್ಟು ಹಣವನ್ನು ಖರ್ಚು ಮಾಡಿದ್ದೇವೆ, ಯಾವುದಕ್ಕೆ ಎಷ್ಟೆಷ್ಟು ಹಣವನ್ನು ಖರ್ಚು ಮಾಡಿದ್ದೇವೆ, ಬ್ಯಾನರ್ಗಳನ್ನು ಕಟ್ಟಿಸ್ಲಿಕ್ಕೆ ಎಷ್ಟು ಖರ್ಚು ಮಾಡಿದ್ದೇವೆ, ಬಂಟಿಂಗ್ಸ್ಗಳನ್ನು ನಿರ್ಮಿಸಲಿಕ್ಕೆ ಎಷ್ಟು ಖರ್ಚು ಮಾಡಿದ್ದೇವೆ, ಸಾರ್ವಜನಿಕ ಸಭೆಯನ್ನು ನಡೆಸಲಿಕ್ಕೆ ಎಷ್ಟು ಖರ್ಚು ಮಾಡಿದ್ದೇವೆ, ಹೀಗೆ ವಿವರವಾದಂಥ ಒಂದು ಲೆಕ್ಕವನ್ನು ಚುನಾವಣೆ ಮುಗಿದ 1 ತಿಂಗಳ ತಿಂಗಳಿನ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಲೆಕ್ಕವನ್ನು ಕೊಡಬೇಕು. ನಾನು ಎಷ್ಟು ರೂಪಾಯಿಯನ್ನು ಖರ್ಚು ಮಾಡಿದ್ದೇನೆ ಅಂತೇಳಿ. ಇನ್ನು ರಾಜಕೀಯ ಪಕ್ಷಗಳು ಚುನಾವಣಾ ಸಮಯದಲ್ಲಿ ಬಳಸುವ ಗೋಡೆ ಬರಹ, ಕರಪತ್ರಗಳು, ವಾಲ್ ಪೋಸ್ಟರ್ಗಳು, ಬ್ಯಾನರ್ಗಳು, ಪ್ರಚಾರಕ್ಕೆ ಬಳಸುವ ವಾಹನಗಳು, ಮೈಕ್ಗಳು ಮುಂತಾದವುಗಳನ್ನು ಎಷ್ಟು ಪ್ರಮಾಣದಲ್ಲಿ, ಎಲ್ಲಿ, ಎಷ್ಟು ಸಮಯದೊಳಗೆ ಉಪಯೋಗಿಸಬೇಕೆಂಬ ನಿರ್ಬಂಧನೆಗಳನ್ನು ಹೇರಬೇಕು. ಈಗ ಚುನಾವಣೆ ಬರ್ತದೆ, ಚುನಾವಣೆ ಬಂದಾಗ ಆರ್ಭಟದ ಪ್ರಚಾರಗಳು ಶುರುವಾಗ್ತವೆ. ಅದಕ್ಕಾಗಿ ವಾಹನಗಳನ್ನು ಬಳಕೆ ಮಾಡ್ತಾರೆ, ಗೋಡೆ ಬರಹಗಳನ್ನು ಪ್ರಿಂಟ್ ಮಾಡಿ ಗೋಡೆಯ ಮೇಲೆ ಹಚ್ಚಿಸ್ತಾರೆ, ಬ್ಯಾನರ್ಗಳನ್ನು ಹಚ್ಚಿಸ್ತಾರೆ, ಬಂಟಿಂಗ್ಗಳನ್ನು ಕಟ್ತಾರೆ. ಇವೆಲ್ಲವುಗಳನ್ನು ಎಷ್ಟು ಪ್ರಮಾಣದಲ್ಲಿ, ಎಲ್ಲಿ, ಎಷ್ಟು ಸಮಯದವರೆಗೆ ಬಳಕೆ ಮಾಡಬೇಕು ಎನ್ನುವುದನ್ನು ಕೂಡ
ಚುನಾವಣಾ ಆಯೋಗ ನಿರ್ಧಾರ ಮಾಡಬೇಕು ಮತ್ತು ಕಡ್ಡಾಯವಾಗಿ ಅದನ್ನು ಪಾಲಿಸುವಂತೆ ನಿರ್ದೇಶನಗಳನ್ನು ನೀಡಬೇಕು. ಇಷ್ಟು ಈ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸ್ತಕ್ಕಂಥ ಸುಧಾರಣೆಯ ಉದ್ದೇಶಗಳು. ಇಷ್ಟಾದ್ರ ಮೂಲಕ ಕೂಡ ಇವೆಲ್ಲವನ್ನು ಅನುಷ್ಠಾನ ಮಾಡಿದರೂ ಕೂಡ ಚುನಾವಣೆಯನ್ನು ಪಾವಿತ್ರ್ಯತೆಯನ್ನು, ಚುನಾವಣೆಯ ಒಂದು ಪವಿತ್ರತೆ ಏನಿದೆ ಆ ಪಾವಿತ್ರ್ಯತೆಯನ್ನು ಉಳಿಸಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯಬಹುದು. ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರವನ್ನು ಸಾಧ್ಯ ಮಟ್ಟಿಗೆ ತಡೆಗಟ್ಟಿ ಯೋಗ್ಯ ಸಮರ್ಥ ವ್ಯಕ್ತಿಗಳು ಚುನಾವಣೆಗೆ ನಿಲ್ಲಲು ಅವಕಾಶವನ್ನು ಮಾಡಿಕೊಡಬಹುದು ಎನ್ನುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಭಾರತದ ಚುನಾವಣಾ ಆಯೋಗ ಈ ಎಲ್ಲ ಮಾರ್ಪಾಟುಗಳನ್ನು ಮಾಡಿತು. 2013 ಚುನಾವಣಾ ಸುಧಾರಣೆಯ ಪ್ರಕಾರ ಮತದಾರರಿಗೆ ನಕಾರಾತ್ಮಕ ಮತದಾನವನ್ನು ಮಾಡ್ತಕ್ಕಂಥ ಮತ್ತೊಂದು ಅವಕಾಶವನ್ನು ಭಾರತದ ಚುನಾವಣಾ ಆಯೋಗ ಮಾಡಿಕೊಡ್ತು. ಅದನ್ನು ಕಳೆದ ತರಗತಿಯಲ್ಲಿ ನಾವು ಅದನ್ನು ಹೇಳಿದೆ. ಅದು ಏನು ನಕಾರಾತ್ಮಕವಾದಂಥ ಒಂದು ಮತದಾನ ಅಂತಂದರೆ, ಈ ಮತಗಟ್ಟೆಗೆ ಹೋದಾಗ ಮತಪತ್ರ ಅಲ್ಲಿ ಏನು EVMನಲ್ಲಿ ಬ್ಯಾಲೆಟ್ ಯೂನಿಟ್ನಲ್ಲಿ ಈ ರೀತಿ ಇರ್ತದೆ. ಆ ಬ್ಯಾಲೆಟ್ ಯೂನಿಟ್ನಲ್ಲಿ ಇದು ಕ್ರಮ ಸಂಖ್ಯೆ, ಅಭ್ಯರ್ಥಿಯ ಹೆಸರು, ಅಭ್ಯರ್ಥಿಯ ಒಂದು ಚಿಹ್ನೆ, ಆ ಚಿಹ್ನೆಯ ಮುಂದೆ ಒಂದು ನೀಲಿ ಬಣ್ಣದ ಬಟನ್ ಇರ್ತದೆ ಅಂತೇಳಿ ನಿನ್ನೆ EVM ಅನ್ನು ನಾವು ನೋಡಿದ್ವಿ. ಆ EVMನಲ್ಲಿ ಆ ಕ್ಯಾಂಡಿಡೇಟ್ ನಂಬರ್ ಅಲ್ಲಿ ಅಭ್ಯರ್ಥಿಗಳು 5 ಜನ ಇದ್ದರು ಅಥವಾ 4 ಜನ ಇದ್ದರು ಅಂತ ಇಟ್ಕೊಳ್ಳಿ. ಇದು 1, ಇದು 2, 3, 4 ಜನ ಅಭ್ಯರ್ಥಿಗಳಿದ್ದರೆ ಆ ಬ್ಯಾಲೆಟ್ ಯೂನಿಟನ್ನು 5 ಜನಕ್ಕೆ ಸೆಟ್ ಮಾಡ್ತಾರೆ. ಈ 5ನೇ ಅಭ್ಯರ್ಥಿ ಯಾರು ಅಂದರೆ ನೋಟಾ. ನೋಟಾ ಅಂದ್ರೇನು? ಕಳೆದ ತರಗತಿಯಲ್ಲಿ ನಾನು ಅದನ್ನು ಹೇಳಿದ್ದೇನೆ. ನೋಟಾ ಅಂದರೆ ನನ್ ಆಫ್ ದಿ ಅಬೌವ್. ನನ್ ಆಫ್ ದಿ ಅಬೌವ್. ಈ ಮೇಲಿನವರು ಯಾರೂ ನನ್ನ ಆಯ್ಕೆ ಅಲ್ಲ. ಈ ಮೇಲೆ ಇರತಕ್ಕಂಥ ಅಭ್ಯರ್ಥಿಗಳೇನಿದ್ದಾರಲ್ಲ, ಈ 4 ಜನರು ನನ್ನ ಆಯ್ಕೆ ಅಲ್ಲ, ನನಗೆ ಈ 4 ಜನ ಇಷ್ಟ ಇಲ್ಲ ಅನ್ನುವ ಒಂದು ಆಪ್ಷನನ್ನು ಕೂಡ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಒಂದು ಬಟನ್ ಇರ್ತದೆ. ಈ ಕ್ಯಾಂಡಿಡೇಟನ್ನು ಈ EVM ಏನು ಮಾಡ್ತದೆ, ಒಂದು ಕ್ಯಾಂಡಿಡೇಟ್ ಅಂತಲೇ ನೋಟವನ್ನು ಒಂದು ಕ್ಯಾಂಡಿಡೇಟ್ ಅಂತಲೇ ಪರಿಗಣಿಸಲಾಗಿರ್ತದೆ. ನಾವೇನಾದರೂ ನೋಟಕ್ಕೆ ಮತವನ್ನು ಚಲಾವಣೆ ಮಾಡಿದರೆ ಅದು ಮತ ಚಲಾವಣೆ ಆಗ್ತದೆ. ನೋಟಕ್ಕೆ ಎಷ್ಟು ವೋಟ್ ಬಿದ್ದಿದ್ದಾವೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ. ಅಂದರೆ ಎಷ್ಟು ಜನರಿಗೆ ಈ ಮೇಲಿನ 4 ಅಭ್ಯರ್ಥಿಗಳು ಇಷ್ಟ ಇಲ್ಲ ಅನ್ನೋದನ್ನು ನಾವು ಕೂಡ ಕಂಡುಹಿಡಿಯಬಹುದು. ಯಾಕೆ ಈ ನೋಟವನ್ನು ಜಾರಿಗೊಳಿಸಲಾಯಿತು? ಈ ಮೇಲಿನವರು ಯಾರೂ ನನ್ನ ಆಯ್ಕೆ ಅಲ್ಲ ಅಂತಕ್ಕಂಥದ್ದನ್ನು ಯಾಕೆ ಮಾಡಲಾಯಿತು? ಈಗ ಮತದಾನ ಅನ್ನೋತಕ್ಕಂಥದ್ದು ಏನಿದೆಯಲ್ಲ, ಅದು ಮತದಾನ ಎಂಬತಕ್ಕಂಥದ್ದು ನಮ್ಮ ಕರ್ತವ್ಯ ಹಾಗೂ ಹಕ್ಕು. ಕರ್ತವ್ಯ ಹಾಗೂ ಹಕ್ಕು ಆಗಿರ್ತದೆ. ಈ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ಯಾರೂ ಏನು ಮಾಡುವಂತಿಲ್ಲ, ಅಡೆತಡೆಗಳನ್ನು ಉಂಟು ಮಾಡುವಂತಿಲ್ಲ. ಅದು ಒಂದು ರಾಜಕೀಯ ಹಕ್ಕು. ಪ್ರತಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ 18 ವರ್ಷ ವಯಸ್ಸನ್ನು ದಾಟಿರ್ತಕ್ಕಂಥವನಿಗೆ ಮತದಾನದ ಅಧಿಕಾರವನ್ನು ಕೊಟ್ಟಿದೆ. ಆ ಅಧಿಕಾರವನ್ನು ನಾವು ಏನು ಮಾಡಬೇಕಾಗಿದೆ, ಸದುಪಯೋಗ ಪಡಿಸ್ಕೋಬೇಕಾಗಿದೆ. ಮತ ಚಲಾವಣೆಯನ್ನು ಮಾಡಬೇಕಾಗಿದೆ. ಚುನಾವಣೆಯಲ್ಲಿ ನಾವು ಭಾಗವಹಿಸಬೇಕಾಗಿದೆ. ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥವ್ರು ಯಾರು ನನಗೆ ಇಷ್ಟ ಇಲ್ಲ ಅಂತ ನಾನು ಮತಗಟ್ಟೆಗೆ ಹೋಗೋದಿಲ್ಲ. ಮತಗಟ್ಟೆಯಿಂದ ಹೊರ ಉಳಿಯುವ, ಮತದಾನ ಪ್ರಕ್ರಿಯೆಯಿಂದ ಹೊರಗೆ ಉಳಿತಕ್ಕಂಥವರನ್ನು ಮತಗಟ್ಟೆಗೆ ಕರೆದು ಅದೊಂದು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸ್ತಕ್ಕಂಥ ಒಂದು ಮೀಡಿಯಾ ಚುನಾವಣೆಯ ಮುಖಾಂತರ ನಾವೇನು ಮಾಡ್ತೇವೆ, ನನ್ನ ಅಭಿಪ್ರಾಯವನ್ನು, ರಾಜ್ಯದ ಬಗ್ಗೆ ಇರುವ ಅಭಿಪ್ರಾಯವನ್ನು, ಸರ್ಕಾರದ ಬಗ್ಗೆ ಇರುವ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೇನೆ. ಆ ವ್ಯಕ್ತಪಡಿಸಲಿಕ್ಕೆ ಒಂದು ಸ್ಥಾನ ಇದೆ, ಒಂದು ಜಾಗ ಇದೆ, ಅದಕ್ಕೊಂದು ಸಮಯ ಇದೆ. ಅದು ಚುನಾವಣೆ. ನಿಮಗೆ ಇವ್ರು ಯಾರು ಹೇಳೋರು ಇಷ್ಟ ಇಲ್ಲ ಅಂತೇಳಿ ಬೀದಿಯಲ್ಲಿ ಹೇಳಿದರೆ ಅದು ಕನ್ಸಿಡರ್ ಆಗಲ್ಲ. ಇಟ್ ಈಸ್ ನಾಟ್ ಕನ್ಸಿಡರಬಲ್. ಅಲ್ಲೊಂದು ನಿಗದಿತವಾಗಿರ್ತಕ್ಕಂಥ ಸ್ಥಾನ ಇದೆ, ಒಂದು ಸಂದರ್ಭ ಇದೆ, ಒಂದು ಅವಕಾಶ ಇದೆ. ಅಲ್ಲಿ ಹೋಗಿ ನಾವು ಹೇಳಬೇಕು, ನನಗೆ ಈ ಮೇಲಿನವ್ರು ಯಾರೂ ಇಷ್ಟ ಇಲ್ಲ ಅಂತೇಳಿ. ಅದಕ್ಕೆ ಮತಗಟ್ಟೆಗೆ ಹೋಗಿ ನಿಮಗೆ ಯಾರೂ ಕೂಡ ಇಷ್ಟ ಇಲ್ಲ ಅನಿಸಿದರೆ ಕೊನೆಗೆ 5 ಜನ ಕ್ಯಾಂಡಿಡೇಟ್ ಇದ್ದರೆ 6ನೇದು ನೋಟ್ ಆಗಿರ್ತದೆ, 10 ಜನ ಕ್ಯಾಂಡಿಡೇಟ್ ಇದ್ದರೆ 11ನೇದು ನೋಟ್ ಆಗಿರ್ತದೆ, 15 ಜನ ಕ್ಯಾಂಡಿಡೇಟ್ ಇದ್ದರೆ 16ನೇದು ನೋಟ್ ಆಗಿರ್ತದೆ, 20 ಜನ ಕ್ಯಾಂಡಿಡೇಟ್ ಇದ್ದರೆ 21ನೇದು ನೋಟ್ ಆಗಿರ್ತದೆ. ಎಲ್ಲ ಅಭ್ಯರ್ಥಿಗಳು ಮುಗಿದಾದ್ಮೇಲೆ ಕೊನೆಗೆ ನೋಟ ಇರ್ತದೆ. ನಿಮಗೆ ಮೇಲಿನವ್ರು ಯಾರೂ ಇಷ್ಟ ಇಲ್ಲ ಅಂದರೆ ನೋಟಕ್ಕೆ ನೀವು ಮತವನ್ನು ಚಲಾವಣೆ ಮಾಡ್ಬೋದು. ಇದನ್ನು ನಕಾರಾತ್ಮಕ
ಮತದಾನ ಅಂತೇಳಿ ಕರೀತಾರೆ. ಇಂಥದ್ದೊಂದು ಅವಕಾಶವನ್ನು ಚುನಾವಣಾ ಆಯೋಗ ಮಾಡಿತು. ಕಾರಣ ಇಷ್ಟೇ, ಪ್ರತಿಯೊಬ್ಬರೂ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗ ಆಗಬೇಕು, ಪ್ರತಿಯೊಬ್ಬರೂ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು, ಪ್ರತಿಯೊಬ್ಬರೂ ಮತದಾನವನ್ನು ಮಾಡಬೇಕು. ಅವರಿಗೆ ಕ್ಯಾಂಡಿಡೇಟ್ ಇಷ್ಟ ಇಲ್ಲದೇ ಇದ್ರೂ ಕೂಡ ನನಗೆ ಇಷ್ಟ ಇಲ್ಲ ಎನ್ನುವುದನ್ನು ಚುನಾವಣೆಯ ಮತಗಟ್ಟೆಗೆ ಬಂದು ಅದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅನ್ನುವ ಉದ್ದೇಶದಿಂದ ನೋಟಾವನ್ನು ಜಾರಿಗೆ ತಂದಿದೆ. ಈ ನೋಟಾ ವಿಸ್ತರಿಸಿ ಅಥವಾ ನೋಟಾ ಎಂದರೇನು ಅನ್ನುವ ಎರಡು ಪ್ರಶ್ನೆಗಳು ಹುಟ್ಟುತ್ತವೆ. ನೋಟಾ ವಿಸ್ತರಿಸಿ ಅಂತ ಹೇಳಿದಾಗ ನನ್ ಆಫ್ ದಿ ಎಬೌವ್, ನೋಟಾ ವಿಸ್ತರಿಸಿ ಅಂದಾಗ ನನ್ ಆಫ್ ದಿ ಎಬೌವ್. ನೋಟಾ ಎಂದರೇನು ಅಂತಂದರೆ, ನೋಟಾ ಎನ್ನುವುದು ಒಂದು ನಕಾರಾತ್ಮಕ ಮತದಾನವನ್ನು ಮಾಡ್ತಕ್ಕಂಥ ಒಂದು ವಿಧ ಆಗಿದೆ. ಕಣದಲ್ಲಿರುವ ಯಾವ ಅಭ್ಯರ್ಥಿಯೂ ಕೂಡ ಮತದಾರನಿಗೆ ಇಷ್ಟವಿರದೇ ಇದ್ದರೆ ಈ ಮೇಲಿರುವ ಯಾರೂ ನನ್ನ ಆಯ್ಕೆಯಲ್ಲ ಎನ್ನುವ ಒಂದು ಆಪ್ಷನ್ ಇದೆ, ಅದನ್ನು ಅಲ್ಲಿ ಮತದಾನವನ್ನು ಮಾಡ್ತಕ್ಕಂಥದ್ದು. ನನ್ನ ಈ ಮೇಲಿರುವ ಯಾರೂ ಕೂಡ ನನ್ನ ಆಯ್ಕೆ ಅಲ್ಲ ಎನ್ನುವ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದೇ ನೋಟ ಆಗಿರ್ತದೆ. ಇದನ್ನು 2 ಅಂಕಕ್ಕೆ ಕೇಳತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಬಹಳಷ್ಟು ಸಾರಿ ಪರೀಕ್ಷೆಗಳಲ್ಲಿ ಈ ನೋಟವನ್ನು ಕೇಳಲಾಗಿದೆ. ಆ ಕಾರಣಕ್ಕೆ ಇದನ್ನು ನೆನಪಿನಲ್ಲಿಟ್ಕೊಂಡಿರಿ. ನನ್ ಆಫ್ ದಿ ಅಬೌವ್ ಅಂದರೆ ಮೇಲಿನ ಆಯ್ಕೆ ಮೇಲಿರುವ ಯಾರೂ ನನ್ನ ಆಯ್ಕೆ ಅಲ್ಲ ಎನ್ನುವುದು. ಇಲ್ಲಿಗೆ ಚುನಾವಣೆಗಳು ಅನ್ನುವ ಒಂದು ವಿಷಯ ಮುಕ್ತಾಯ ಆಗ್ತದೆ. ಮುಂದಿನ ತರಗತಿಯಲ್ಲಿ ರಾಜಕೀಯ ಪಕ್ಷದ ಅರ್ಥ, ರಾಜಕೀಯ ಪಕ್ಷದ ವ್ಯಾಖ್ಯಾನಗಳು, ಅವುಗಳನ್ನು ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಆ ವಿಷಯಗಳನ್ನು ನಾವು ಚರ್ಚೆಗೆ ಎತ್ಕೊಳ್ಳೋಣ.